ಹಾಯ್ ಗುಡ್ ಮಾರ್ನಿಂಗ್. ಇದು ಮಂಡೇ ಮಾರ್ನಿಂಗ್. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮುಗಿಸ್ಕೊಂಡಿದ್ದ ತಕ್ಷಣ ಅನ್ನದ ಗಂಜಿ ಕುಡಿತೀನಿ. ಅನ್ನದ ಗಂಜಿ ಗಟ್ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ನಾನಿವಾಗ ಅದನ್ನು ಫಾಲೋ ಮಾಡ್ತಾಯಿದ್ದೀನಿ ರೆಗ್ಯುಲರಾಗಿ. ಮತ್ತು ನಮ್ಮಮ್ಮ ಬೆಳಗ್ಗೆನೇ ಕಾಫಿ ಬೇಕು ಅಂತ ಹೇಳಿದ್ರು. ಸರಿ, ಅವ್ರಿಗೆ ಬಿಸಿ ಬಿಸಿ ಕಾಫಿ ಮಾಡಿಕೊಟ್ಬಿಟ್ಟು ಹೋಗಿ ಅಮ್ಮ ಹೇಳಿದ್ರು ಇವತ್ತು ಸೋಮವಾರ ಬೇಗ ಪೂಜೆ ಮಾಡು ಅಂತ ಹೇಳಿ ಇನ್ನು ಹೊಸ್ಲಿಗೆ ರಂಗೋಲಿ ಹಾಕೋಣ ಅಂತ ಬಂದೆ. ನನಗೆ ಮೊದಲು ರಂಗೋಲಿ ಹಾಕಕ್ಕೆ ಬರ್ತಾಯಿಲ್ಲ. ನಮ್ಮಮ್ಮ ಹೇಳಿದ್ರು ಹೆಣ್ಮಕ್ಳು ರಂಗೋಲಿ ಕಲಿಬೇಕು, ರಂಗೋಲಿ ಹಾಕೋದು ಕಲಿತ್ಕೊ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿಬಿಟ್ಟು ಯೂಟ್ಯೂಬು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ನಾನು ಈಗ ರಂಗೋಲಿ ಹಾಕೋದು ಕಲಿತ್ಕೊಳ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ರಂಗೋಲಿ ಹಾಕ್ತೀನಿ ದಿನ. ನನಗಂತೂ ಅದು ಹೆಚ್ಚು ಇಂಟ್ರೆಸ್ಟ್ ಜಾಸ್ತಿ ಆಗ್ತಾಯಿದೆ. ಎಷ್ಟು ಅಂತಂದರೆ ಒಂದಿನ ರಂಗೋಲಿ ಹಾಕಿಲ್ಲ ಅಂದರೆ ಅವತ್ತಿನ ದಿನ ಇನ್ಕಂಪ್ಲೀಟ್ ಥರ ನನಗೆ ಫೀಲ್ ಆಗುತ್ತೆ. ಅಷ್ಟು ಅದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗಿಬಿಟ್ಟಿದೆ. ನಾನು ಎಲ್ಲರೂ ಹೊರಗಡೆ ಹೋದ್ರೂ ಅಷ್ಟೇ, ಎಲ್ಲರೂ ಚೆನ್ನಾಗಿ ರಂಗೋಲಿ ಕಾಣಿಸಿದ್ರೆ ಬಂದು ನಾನು ಬುಕ್ಕಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿಕೊಂಡಾದರೂ ಹಾಕ್ತೀನಿ. ಅಷ್ಟು ಅದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ಇನ್ನಂತೂ ಇತ್ತೀಚೆಗೆ ಯಾರೂ ರಂಗೋಲಿ ಹಾಕ್ತಾಯಿಲ್ಲ. ನಾನು ಕಲಿಬೇಕು ಅಂತ ಕಲ್ತ್ಕೊಂಡು ಪುಟ್ಟ ರಂಗೋಲಿ ಈಗ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಅನಿಸ್ತಾ ಇದೆ ನನಗಂತೂ. ಮತ್ತು ಈಗ ಕಡಲೆಕಾಯಿ ಪರಿಷೆ ನಡೀತಾ ಇದೆ ಮಲ್ಲೇಶ್ವರಮಲ್ಲಿ. ನಾವಂತೂ ಒಂದು ವರ್ಷವೂ ಮಿಸ್ ಮಾಡೋಲ್ಲ. ನಾವು ಮನೆಯವರೆಲ್ಲ ಹೋಗ್ತೀವಿ. ಚೆನ್ನಾಗಿರುತ್ತೆ ಅಲ್ಲೊಂಥರ. ಕಡಲೆಕಾಯಿ ಪರಿಷೆ ಅಂದರೆ ಎಲ್ಲ ಫುಲ್ಲು ಊರ ಜಾತ್ರೆ ಥರ ನಡೀತಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಕಣ್ಣಿಗೆ ಹಬ್ಬ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಇರುತ್ತೆ ಕಡಲೆಕಾಯಿ ಪರಿಷೆ. ಎಲ್ಲರೂ ಹೋಗಿ ಮಿಸ್ ಮಾಡ್ದಿರ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ಇನ್ನು ಅಮ್ಮ ಕಡಲೆಕಾಳು ಪಲಾವ್ ಮಾಡು ಅಂತ ಹೇಳಿದ್ರು ನಾಷ್ಟಕ್ಕೆ. ಸರಿ ಅಂತ ಅಂದ್ಬಿಟ್ಟು ನಾನು ಕಡಲೆಕಾಳನ್ನ ರಾತ್ರಿಯೇ ನೆನೆಸಿಟ್ಕೊಂಡು ಒಂದು ವಿಷಲ್ ಕೂಗಿಸ್ಕೊಂಡಿದ್ದೆ. ಕುಕ್ಕರ್ಗೆ ಎಣ್ಣೆ ಹಾಕಿದೆ, ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಹಾಕಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪುದೀನ ಮತ್ತು ಕೊತ್ತಂಬರಿ ಹಾಕಿದ್ರೆ ಫ್ಲೇವರ್ಸ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ಅದೇ ನಿಮಗೂ ಗೊತ್ತು, ನಾನು ಹಾಕ್ತಾಯಿದ್ದೀನಿ. ಇನ್ನು ಮೊದಲೆಲ್ಲ ಈಸಿ ಉಪ್ಪಿಟ್ಟು ಚಿತ್ರಾನ್ನ ಆ ಥರ ಇರ್ತಾಯಿತ್ತು. ಈಗ ಎಲ್ಲ ಡಿಫ್ರೆಂಟಾಗಿ ಇವಾಗೆಲ್ಲ ವೆರೈಟಿ ಮಾಡ್ಕೊಂಡು ತಿಂತಾರೆ. ಪಲಾವು ತಿಂತಾರೆ, ಏನು ಬೇಕೋ ಅದನ್ನು ಮಾಡ್ಕೊಂಡು ತಿಂತಾರೆ. ಪಲಾವು ಅಂತಲೇ ಇಲ್ಲ, ಏನು ಬೇಕಾದರೂ ಅದನ್ನು ಮಾಡ್ಕೊಂಡು ತಿಂತಾರೆ. ನಾನು ಇವತ್ತು ಅದೇ ರೀತಿ ಕಡಲೆಕಾಳು ಪಲಾವ್ ಮಾಡ್ತಾಯಿದ್ದೀನಿ. ನಾರ್ಮಲ್ ಪಲಾವ್ ಹೇಗೆ ಮಾಡ್ತಾರೋ ಅದೇ ಥರನೇ ಅದಕ್ಕೆ ಕಡಲೆಕಾಳು ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ಇದು ಬ್ಯಾಚುಲರ್ಸು, ಬಿಗಿನರ್ಸು ತುಂಬ ಚೆನ್ನಾಗಿ ಇರುತ್ತೆ, ಟೇಸ್ಟಿಯಾಗಿ ಕಲ್ತ್ಕೋಬೋದು. ಇನ್ನು ಈ ಕಡಲೆಕಾಳು ಜಾಗದಲ್ಲಿ ಕಡಲೆಕಾಳು ಇಲ್ಲ ಅಂತ ಅಂದರೆ ಸೋಯಾ ಚಂಕ್ಸ್ ಹಾಕ್ಕೋಬೋದು. ಅದು ಕೂಡ ಇಲ್ಲ ಅಂದರೆ ಮಾಮೂಲಿ ಮನೇಲಿ ಏನೂ ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂದರೆ, ಏನೂ ಇಲ್ಲ, ತರಕಾರಿನೂ ಏನೂ ಇಲ್ಲ ಅಂತ ಅಂದರೆ ಆಲೂಗಡ್ಡೆ ಆದರೂ ಇದ್ದೇ ಇರುತ್ತೆ, ಅದನ್ನು ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ವೈಟ್ ಚೆನ್ನಾಗಿ ಹಾಕಿದೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಅದು ಮಸಾಲೆ ಜೊತೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬಿಟ್ಟು ನೀರು ಹಾಕಬೇಕು. ಎಷ್ಟು ಬೇಕೋ ಅಷ್ಟು ಅಳತೆಗೆ. ನೀವು ಎಷ್ಟು ಮಾಡ್ತೀರೋ ಅನ್ನೋದ ಮೇಲೆ ಡಿಪೆಂಡ್. ನಾನು ಇಷ್ಟು ಹಾಕ್ರಿ ಅಷ್ಟು ಹಾಕಿರಿ ಅಂತ ಹೇಳಲ್ಲ. ನೀವು ಆ ಟೈಮ್ಗೆ ಎಷ್ಟು ಮಾಡ್ಕೊತೀರೋ ಅಷ್ಟಾಗೆ ಅಳತೆಗೆ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಆ ಕುದಿಯೋ ಸ್ಟೇಜಲ್ಲಿ ಏನು ಮಾಡಬೇಕು, ನೆನೆ ಹಾಕಿರೋ ಅಕ್ಕಿನ ಹಾಕ್ಕೋಬೇಕು. ನೆನೆ ಹಾಕಿ ಇಟ್ಕೊಂಡಿರೋ ಅಕ್ಕಿನ ಹಾಕಿದ್ರೆ ಇನ್ನೂ ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ ಪಲಾವು. ಮೊದಲೇ ನೆನೆ ಇಟ್ಟಿದ್ರೆ ಅಕ್ಕಿ ಹಾಕಿ ಮಿಕ್ಸ್ ಮಾಡಿಕೊಂಡು ಮೇಲೆ ತಿರ್ಗಾ ಫ್ಲೇವರ್ಗೆ ಕೊತ್ತಂಬರಿ ಪುದೀನ ಹಾಕಿ ಮಿಕ್ಸ್ ಮಾಡಿಕೊಂಡು 2 ವಿಷಲ್ ಕೂಗಿಸ್ಕೊಂಡ್ರೆ ಪಲಾವ್ ರೆಡಿ ಆಗುತ್ತೆ. ಓಕೆ, ಇದಾಗಿತ್ತು ನನ್ನ ಮಾರ್ನಿಂಗ್ ರೊಟೀನ್. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.